ಊನಾಗಿ ಉಯಿರಾಗಿ ನಿಲ್ಲಾಯೋ ನಿಲವಾಗ ಒಳಿವಾಗಿ ಒಳಿವೀಸು ನಿಲವಾಗಲಿ ಊನಾಗಿ ಉಯಿರಾಗಿ ನಿಲ್ಲಾಯೋ ನಿಲವಾಗ ಒಳಿವಾಗಿ ಒಳಿವೀಸು ನಿಲವಾಗ ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೈಟ್ ನೋಡಿ ಇಲ್ಲಿ ಈ ಹೋಟೆಲ್ ಬಂದು ಸ್ಟೇ ಆಗಿದ್ವಿ. ಏನಂದ್ರೆ ಏನಿಲ್ಲ, ಎಲ್ಲ ರಿಮೂವ್ ಮಾಡಿದ್ವಿ. ಜಸ್ಟ್ ಒಂದು ಏನಪ್ಪ ಅಂದರೆ ಸ್ಲಿಪ್ಪಿಂಗ್ ಬ್ಯಾಗ್ ಒಂದು ಕಟ್ಕೊಂತ ಇದೀವಿ. ಯಾಕಂದರೆ ಅಲ್ಲಿ ಆದರೂ ಒಂದು ಆಫ್ ರೋಡ್ ಹೋಗ್ತಾ ಇದೀವಿ ಇವತ್ತು, ಮನಂಗೆ ಆಫ್ ರೋಡು. ಅದಕ್ಕೆಲ್ಲ ಇಲ್ಲೇ ಲಗೇಜ್ ಇಟ್ಟಿದ್ವಿ. ಹೋಗಿ ಬರೋದು ವಾಪಸ್ ಪ್ಲ್ಯಾನ್ ಇರೋದು. ಒಂದು ವೇಳೆ ಏನಾರು ಆಗಿಲ್ಲ ಅಂದರೆ ಅಲ್ಲೇನಾದ್ರು ಟೆಂಟ್ ಹಾಕೋ ಐಡಿಯಾ ಇದೆ. ಅಂದರೆ ಇಲ್ಲಿಂದ ಮನಂಗೆ ಒಂದು 110 ಕಿಲೋಮೀಟ್ರ್ ಐತೆ. ಅದು ಇಸಿಲ್ಲ ನೋಡೋದು. ಇದೊಂದು ಅಡ್ವೆಂಚರ್ ರೋಡ್ನೇ ಒಂದು ಮಜಾ ಮಾಡ್ಕೊಂಬರೋದು, ಒಂಥರ ಟ್ರೈಲ್ ನೋಡ್ಕೊಂಬರೋದು, ಟ್ರೈಲ್ ರೈಡ್ ಮಾಡ್ಕೊಂಬರೋದು. ಮತ್ತೇನಪ್ಪ ಅಂತಂದರೆ ಅಲ್ಲಿ ಹೋಗಿ ವಾಪಸ್ ಬರೋಕ್ಕಾಗ್ತದೆ ಡೌಟು. ಯಾಕಂದರೆ ಬರೀ 100 ಕಿಲೋಮೀಟ್ರಿಗೆ 6 ಅವರ್ಸ್ ತೋರಿಸ್ತಾ ಇದೆ. 6 ಅವರ್ಸ್ ತೋರಿಸ್ತಾ ಇದೆ ಅಂದರೆ ನಿಮ್ಗೆ ಯಾವ ಥರ ಒಂದು ಆಫ್ ರೋಡ್ ಇರ್ಬೋದು ನೀವೇ ಥಿಂಕ್ ಮಾಡಿ. ಏನಂದರೆ 3 ಅವರ್ ತೋರಿಸ್ಬೋದು, ಇಲ್ಲ 2 ಅವರ್ ತೋರಿಸ್ಬೋದು. ಒಂದು 100 ಕಿಲೋಮೀಟ್ರಿಗೆ 6 ಅವರ್ ತೋರಿಸ್ತಾ ಇದೆ ಅಂದರೆ ನೀವೇ ಥಿಂಕ್ ಮಾಡಿ ಅದು ಯಾವ ಲೆವೆಲಿಗೆ ಒಂದು ಆಫ್ ರೋಡ್ ಇರ್ಬೋದಂತ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿನಿ, ಅದು ಯಾವ ಥರ ಆಫ್ ರೋಡ್ ಐತಿ ಏನಂತ. ಇವಾಗ ಎಲ್ಲ ಏನಂದ್ರೆ ಬರೀ ಗೇರ್ಸ್ ಮತ್ತು ಸ್ವಲ್ಪ ರೇನ್ ಲೈನರ್ಸ್ ಅಷ್ಟೇ ಹಾಕೊಂಡು ಹೋಗ್ತಾ ಇರೋದು, ಮತ್ತೇನಿಲ್ಲ. ಒಂದು ಸ್ಲಿಪ್ಪಿಂಗ್ ಬ್ಯಾಗ್ ಒಂದು ಇಟ್ಕೊಂಡಿದ್ವಿ. ಯಾಕಂದರೆ ಅದಂತೂ ಫುಲ್ ಒಂಥರ ಆಫ್ ರೋಡ್ ಇದೆ. ಅಲ್ಲಿ ಏನಾದ್ರು ಹೋಟೆಲ್ಸ್ ಏನೂ ಸಿಕ್ಕಿಲ್ಲ ಅಂದ್ರೂ ಒಂದು ಟೆಂಟ್ ಹಾಕೊಂಡು ಸ್ಟೇ ಮಾಡ್ಕೊಂಡು ವಾಪಸ್ ಬರ್ಬೇಕಲ್ಲ. ಟೆಂಟ್ ಹಾಕೊಂಡು ಸ್ಟೇ ಹಾಕಿ ಇರಲಿ ಅಂತ ಒಂದು ಎಮರ್ಜೆನ್ಸಿಗೆ ಟೆಂಟು ಮತ್ತು ಸ್ಲಿಪ್ಪಿಂಗ್ ಬ್ಯಾಗ್ ಇಟ್ಕೊಂಡಿದ್ವಿ. ಅದು ಬಿಟ್ರೆ ಏನಂದ್ರೆ ಏನು ಇಟ್ಕೊಂಡಿಲ್ಲ. ಯಾವ ಪವರ್ ಬ್ಯಾಂಕು ಏನು ಇಟ್ಕೊಂಡಿಲ್ಲ. ಒಂದು ಟ್ಯಾಂಕ್ ಬ್ಯಾಗ್ ಸಂಖ್ಯೆ ಹಾಕೊಂಡಿಲ್ಲ. ಫುಲ್ ಗಾಡಿ ಎಂಟಿ ಗಾಡಿ, ಖಾಲಿ ಗಾಡಿ ತೊಗೊಂಡಿವಿ. ಬರ್ರಿ ಹೋಗೋಣ ಸ್ನೇಹಿತರೆ. ಇಲ್ಲೊಂದು ಮನಂಗೆ ಹೋಗ್ಬೇಕಾದ್ರೆ ಒಂದು ಬಲಕ್ಕೆ ಒಂದು ಟನಲ್ ಸಿಕ್ತು. ಅದು ಟನಲ್ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು, ಬೇರೆ ರೂಟ್ ಮಾಡ್ರೆ ಮನಂಗೆ ಹೋಗೋಕ್ಕೆ. ನಾವು ಭಾಳ ದಿವಸ ಆಯ್ತಲ್ಲ ಒಂದು ಟನಲ್ ಹೊಡಿಬೇಕಂತ ಆಸೆ. ಆದ್ರಾಗ ನೇಪಾಳದಾಗ ಬಂದ್ವಿ, ಇಲ್ಲಿವರೆಗೆ ಒಂದು ಟನಲ್ ಸಿಕ್ಕಿಲ್ಲ ನಮಗೆ. ಹೋಗಿ ಬರ್ರಿ ಒಳಗೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ. ಏನು ಮಸ್ತ್ ಐತಪ್ಪ ಟನಲ್ ಇದು. ಹಾಂ ಹಂಸಕ್ಕೆ ಕಾಣ್ತಾ ಇಲ್ಲ ಸರಿಯಾಗಿ. ಸ್ನೇಹಿತರೆ, ಒಂದು ಒಳ್ಳೆ ಟನಲ್ ಹೊಡ್ಕೊಬೋದು. ಭಾಳ ದಿವಸ ಆಗಿತ್ತು ಹೊಡ್ಕೊಬರಿಲ್ಲ. ಅದು ಆ ಟನಲ್ ಕ್ಲೋಸ್ ಇರೋದಕ್ಕೆ ರೋಡ್ ಒಂದು ಚೇಂಜ್ ಮಾಡಿದರೆ. ಇದು ನೋಡಿ ಅಡ್ವೆಂಚರ್ ರೋಡ್ ಹೆಂಗೈತಿ ಇಲ್ಲಿ, ಮಸ್ತ್ ಐತಿ. ಆ ರೋಡ್ ಹಂಗೆ ಅಲ್ಲಿಗೆ ಇದು ಟಚ್ ಆಗ್ತಾಯಿತ್ತು. ಇವಾಗ ಇನ್ನೂ ಒಂದು ಊರಾಗ ಅಷ್ಟು ತೊಗೊಂಡೋಗ್ಯಾರ ರೋಡ್ ಟಚ್ ಮಾಡೋಕೆ. ಟನಲೆಲ್ಲ ಚೆನ್ನಾಗಿದೆ. ಸ್ವಲ್ಪ ಮುಂದೆ ರೋಡ್ ಕ್ರ್ಯಾಕ್ ಆಗ್ಯಾವ, ಅದಕ್ಕೆ ಅವರು ಪರ್ಮಿಷನ್, ಅದಕ್ಕೆ ರೋಡ್ ಇದು ಬಿಡ್ತಾಯಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಒಳ್ಳೆ ಭಾಳ ದಿವಸ ಆಗಿತ್ತು ಒಂದು ಟನಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಿಲ್ಲ. ಅದು ಹೊಸಪೇಟೆದಂತೂ ಒಂದು ಕಾಮನ್ ಆಗೈತೆ. ಅದು ಕಾಮನ್ ಬಿಡ, ಯಾವಾಗ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅದರಲ್ಲಿ ಒಂದೊಂದು ಮಾಡ್ತಾಯಿದ್ವಿ. ಈ ನೇಪಾಳ ಬಂದ್ಮ್ಯಾಗ ಒಂದು ಮಾಡಿದ್ದಿಲ್ಲ, ಟನಲ್ ಒಂದೊಂದು ಸಿಕ್ಕಿದ್ದಿಲ್ಲ. ನಾವು ಏನಿಲ್ಲ ಒಂದು ಟನಲ್ ಇಲ್ವಾ ಅಂದ್ಕೊಂತ ಇದ್ವಿ. ಈಗ ಫಸ್ಟ್ ಒಂದು ಟನಲ್ ಸಿಕ್ತು. ಇವಾಗಂತೂ ಫುಲ್ ಅಡ್ವೆಂಚರ್ ರೋಡ್ ಐತಿ ಇವಾಗ. ಯಾಕಂದರೆ ಮೇನ್ ರೋಡ್ ಬಿಟ್ಟು ಇವಾಗ ಫುಲ್ ಆಫ್ ರೋಡಿಗೆ ಬಂದಿದ್ದೀವಿ. ನಿಮಗೆ ವಿಡಿಯೋ ಯಾವ ಥರ ಕಾಣ್ತಿದೆ ಗೊತ್ತಿಲ್ಲ, ಆದರೆ ಇಲ್ಲಿ ಬೈಕ್ ಯಾವ ಥರ ಓಡಿಸ್ತಾ ಇದ್ದೀವಿ. ನಮಗೆ ಇಲ್ಲಿ ಮಸ್ತ್ ಫೀಲ್ ಮಸ್ತ್ ಒಂದು ಅಡ್ವೆಂಚರ್ ಟ್ರೈಲ್ ಇದು ಮಾಡ್ತಾಯಿದ್ವಿ. ಯಪ್ಪ ಎತ್ತಿ ಹೋಗಿತಾ ಇದೆ. ಇಲ್ಲಿಗೆಲ್ಲ ಹಿಮಾಲಯನು ಮತ್ತೆಲ್ಲ ಮಸ್ತು. ಆದ್ರೂ ನಮ್ಮ ಗಾಡಿ ಏನು ಇದೆ ಏನಂದರೆ, ನಮ್ಮ ಗಾಡಿ ಕರೆಕ್ಟಾಗಿ ಸಸ್ಪೆನ್ಷನ್ ಏನಿದೆ ಸಪೋರ್ಟ್ ಮಾಡಲ್ಲ. ಹಂಗಾಗಿ ಜಾಸ್ತಿ ಎತ್ತಿ ಹೋಗಿತೈತೆ. ಅದು ಬಿಟ್ರೆ ಇನ್ನೇನಿಲ್ಲ, ಆರಾಮ ಮಾಡ್ತಾಯಿದ್ವಿ, ತೊಂದರೆ ಇಲ್ಲ. ಏನೋ ಒಂಥರ ಖುಷಿ ಆಗ್ತದೆ ಒಳಗೆ ಹೋಗಿ ಬಂದಿದ್ದು. ಏನೋ ಹೆಂಗೆ ಹೋಗಿಸ್ತಾ ಇದೀಯಾ?
ಏನು ಡೌನ್ ಐತೆ ಬೈ ಇದು. ಇಲ್ಲಿ ಒಳ್ಳೆ ಹತ್ಬೇಕಾದ್ರೆ ತಿಂಡಿ ತಿರುವರ್ಗಾಗುತ್ತೆ ನೋಡಿ ಇಲ್ಲಿ. ಏನು ಡೆಪ್ತೈತಪ್ಪ ರೋಡದು. ಈಗ ಏನು ಬಂದೀವಿ ಭಾಳ ಡೌನ್ ಬಂದೀವಿ. ವಾಪಸ್ ರಿಟರ್ನ್ ಆಗ್ಬೇಕಾದ್ರೆ ಭಾಳ ಅಪ್ ಸಿಗ್ತದೆ ನಮಗೆ. ಹಾಂ, ಅವಾಗ ತಿಂಡಿ ತಿರ್ಗೋರ್ಗಾಗತ್ತೆ. ಏನು ಪರವಾಗಿಲ್ಲ ಅರುಣ, ಏನು ಹಿಂಗೆ ಹೊಡಿತಾ ಇದೆಯಾ? ಈಟಾಗ್ತಾಯಿದೆ ಗಾಡಿ. ಹಾಂ, ವಾಟರ್ ಕ್ರಾಸಿಂಗ್ ಹೊಡಿ ರಜಾ ಚಲ್ಲ ಅನ್ನಿಸ್ತಿ. ಅಯ್ಯಪ್ಪ ಶಿವ ಅದು ಥೋ. ಓ ವಾಟರ್ ಫಾಲ್ಸ್ ಬ್ರೋ, ಸೂಪರ್ ಆಗಿದೆ. ಕ್ಯಾ ಬಾತ್ ಹೈ. ಏನು ವಾಟರ್ ಫಾಲ್ಸ್ ಬರೋದು? ಶುಭ ನೋಡಿ ಮಾಮ ಅಂದ್ರೆ ಗೂಬೇಕಂತೆಲ್ಲ ಅಂತೆಲ್ಲ ಮರಿ. ಸ್ನೇಹಿತರೆ, ವ್ಯೂ ನೋಡಿ ಆ ಥರ ಐತೆ. ಜಸ್ಟ್ ಏನೋ ಒಂದು 20-25 ಕಿಲೋಮೀಟ್ರ್ ಬಂದಿವಿ. ಫುಲ್ ಅಡ್ವೆಂಚರ್ ರೋಡು. ಬೆಳಗ್ಗೆ ಒಂದು ಒಂದು ಹಾಕೊಂಡಿದ್ದು, ಅದು ಬಿಟ್ಟರೆ ಏನಿಲ್ಲ. ಅದಕ್ಕೆ ಇವಾಗ ಹಸು ಆಯ್ತು ಅಂತಂದು ಇಲ್ಲಿ ಸೈಡಿಗೆ ಒಂದು ಗುಡಿಸ್ಲು ಕಾಣಿತ್ತು. ಏನೋ ಇಟ್ಟಾರ ಹಣ್ಣುಗಳಂತ ನೋಡಿದ್ವಿ. ಹಣ್ಣುಗಳಿದ್ವು ಇಲ್ಲಿ. ಯಾವ ಹಣ್ಣುಗಳಪ್ಪ ಅಂತಂದ್ರೆ ಬರ್ರಿ ನಿಮ್ಗೆ ತೋರಿಸ್ತೀನಿ. ನೋಡ್ರಿ ಬಾಳೆ, ನೋಡ್ರಿ ಇವು ಬಾಳೆ ನಮ್ಮ ಥರ ನಮ್ಮ ಕಡೆ ಒಂಥರ ಚಿಕ್ಕ ಬಾಳೆಹಣ್ಣು ಇರ್ತಾವಲ್ಲ ಆ ಥರ ಅದಾವ. ಆದ್ರೆ ಇವು ಸ್ವಲ್ಪ ದಪ್ಪ ಅದಾವ ಬಾಳೆಹಣ್ಣು. 10 ರೂಪಾಯಿ ಅಂತ ಎಲ್ಲರೂ ತಿಂದಿವಿ, ಗಟ್ಟಿಯಾಗಿವಿ. ಯಾಕಂದ್ರೆ ಇವಾಗ ಏನು ನೋಡಿ ಬಂದೀವಿ, ಒಂದು ಟೀಸರ್ ಇದು, ಇನ್ನು ಮುಂದೆ ಪಿಕ್ಚರ್ ಬಾಕಿ ಐತಿ. ಫುಲ್ ಗಟ್ಟಿ ಆಗ್ಬೇಕು ಇವಾಗ. ಹಾಯ್, ಏನು ಕೂಲರ್ ಹಾಕಿರಲ್ಲ ಮರ ಇದಕ್ಕೆ, ಹಿಂಗ್ಯಾಕಾಗೈತಿ ಇದು? ಹಾಂ, ಕೂಲರ್ ಹಾಕಿರಲ್ಲ ಇದಕ್ಕೆ, ಹಿಂಗ್ಯಾಕಾಗೈತಿ ನೋಡಿದ್ಗ. ಐ ಚಿಂಟು ಬಾಲ ಲಡಿಸ್ತಾ ಇದೆ ಪಾಪ. ಚಿಂಟು, ಐ ಚಿಂಟು. ಇನ್ನೂ 75 ಕಿಲೋಮೀಟ್ರ್ ಐತಿ. ಇವಾಗ 11 ಗಂಟೆಗೆ ಐತಿ. ಇನ್ನೂ ಇವತ್ತೊಂದು ದಿವಸ ಇದು, ಇನ್ನೂ 75 ಕಿಲೋಮೀಟರ್ಸ್ ಇವತ್ತೊಂದು ದಿವಸ ಇಲ್ಲೇ ಆಗುತ್ತೆ ಇದು ಹೋಗೋದು. ಬರ್ರಿ ಹೋಗೋಣ. ನಾವು ಬೆಂಗಳೂರು ಇರಬೇಕಾದ್ರೆ ಏನಂದರೆ ಒಂದು ಕ್ಲಬ್ ಜೊತೆ ಆಫ್ ರೋಡ್ ಏನಾರು ಮಾಡೋಕ್ಕೆ ಹೋದರೆ ಏನಪ್ಪ ಅಂತಂದ್ರೆ ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಒಳಗಡೆ ಅಷ್ಟೇ ಇರ್ತಿತ್ತು. ಇದು ಸುಮಾರು ಒಂದು 80 ಕಿಲೋಮೀಟ್ರ್ ಆಫ್ ರೋಡ್ ಐತಿ. ಭಾಳ ಇಂಥ ದೊಡ್ಡ ಆಫ್ ರೋಡ್ ಯಾವತ್ತೂ ನಾನು ಜೀವನದಾಗ ಮಾಡೇ ಇಲ್ಲ. ಒಂಥರ ಲೈಫ್ ಲಾಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಯಾವುದೊಂದು ರೈಡ್ ಜೊತೆ ಕ್ಲಬ್ಬು ಫ್ರೆಂಡ್ಸ್ ಜೊತೆ ಯಾರ ಜೊತೆ ಅಲ್ಲಿ ಏನಾರು ಒಂದು ಲೊಕೇಶನ್ ನೋಡೋಕೆ ಹೋಗಿರ್ತೀವಿ ಅಂದ್ರೆ ಅಲ್ಲಿ ಒಂದು ಆಫ್ ರೋಡ್ ಇರ್ತಂದ್ರೆ ಸುಮಾರು ಒಂದು 4-5 ಕಿಲೋಮೀಟ್ರ್ ಅಷ್ಟೇ ನೋಡ್ಕೊಂಬರ್ತಾಯಿದ್ವಿ. ಇದು ಸುಮಾರು ಒಂದು 80 ಕಿಲೋಮೀಟ್ರ್ ಐತೆ. ಅದ್ರಾಗ ಬೇರೆ ಇದು ಘಾಟ್ ಸೆಕ್ಷನ್ ಆಫ್ ರೋಡ್ ಐತಿ. ಇದು ಮಸ್ತ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಇದೊಂದು ಲೈಫ್ ಲಾಂಗ್ ಮರೆಯೋಕ್ಕಾಗತ್ತಿಲ್ಲ ಅನ್ಕೊಂತ ಮರೆಯೋಕ್ಕಾಗಲ್ಲ ಅಂತ ಒಂದು ಅನುಭವ ಇದು. ಒಂದು 5-10 ಕಿಲೋಮೀಟ್ರಿಗೆಲ್ಲ 5 ಕಿಲೋಮೀಟ್ರಿಗೆಲ್ಲ 5 ಕಿಲೋಮೀಟ್ರ್ 10 ಕಿಲೋಮೀಟ್ರಿಗೆಲ್ಲ ಬ್ರೇಕ್ ತೊಗೊತಾ ಇದ್ದೀವಿ ಅಂದರೆ ಇದು ಅಷ್ಟು ಇಂಥ ಒಂದು ಆಫ್ ರೋಡ್ ಇರ್ಬೋದು. ನೀವು ಯೋಚನೆ ಮಾಡಿರಿ. ವಾಟರ್ ಕ್ರಾಸ್ ಅಂತೂ ಮಕ್ಕಳಾಗದವ. ಲಡಾಖ್ ಫೀಲ್ ಆಗ್ತಾಯಿದ್ವಿ. ವಾಟರ್ ಕ್ರಾಸ್ ನಮ್ಗೆ ಸಿಗಲಿಲ್ಲ ಅಂತಂದು ಎಲ್ಲ ಇಲ್ಲೇ ಸಿಗ್ತದೆ ಹೊಸು. ಬಾ ಬೆಂಕಿ ಅಂದ್ರೆ ಬೆಂಕಿ ಆಫ್ ರೋಡ್ ಆಯ್ತಪ್ಪ ಇದು. ಹೊಡೆ ಸ್ನೇಹಿತರೆ, ಇಲ್ಲೊಂದು ನೋಡ್ಬೋದು ಟಾರ್ ಗಾಡಿ ಬಂದು ಆಫ್ ರೋಡ್ ಮಾಡೋಕೆ ಟ್ರೈಲ್ ಮಾಡಿದಾರ. ಪಂಚರ್ ಆಗ್ಬಿಟ್ಟೈತೆ ಗಾಡಿ ಅವ್ರದ್ದು. ಅವ್ರ ಹತ್ರ ಇನ್ನೂ ಹರಿಯಾಣ ಟೂಲ್ ಬ್ಯಾಗ್ ಏನಿಲ್ಲ ಅವ್ರ ಹತ್ರ. ನಮ್ಮ ಟೂಲ್ಸ್ ಹೆಲ್ಪ್ ಕೇಳ್ತಾ ಇದ್ದಾರೆ, ಹೆಲ್ಪ್ ಮಾಡೋಣ ಅವ್ರಿಗೆ. ಹೆಲ್ಪ್ ಮಾಡೋಕೆ ಕೊಡ್ತೀವಿ.
ಹರಿಯಾಣದವ್ರು ನಮ್ಮ ಸಿಕ್ಕರ್ ಇಲ್ಲಿ ಆಫ್ ರೋಡ್ ಮಾಡಕ್ ಬಂದಾರ ಪಾಪ ಅವರು. ನಮ್ಮ ಹತ್ರ ಎಲ್ಲ ಟೂಲ್ಸ್ ಇದ್ವು, ಎಲ್ಲ ಹೆಲ್ಪ್ ಮಾಡ್ತಾ ಇದೀವಿ. ಪಾಪ ಸಪೋರ್ಟಿವ್ ಆಗಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಪಾಪ. जैक नहीं वो तो वो आते जाते कोई आ रहे ना उनसे जैक है लेकिन आगे हो गया नॉर्मल इस साइड चले गए कहीं जैक सब लोगों पे लेंगे. ಇವರು ಇನ್ನೊಂದು ಗಾಡಿನ ಬಂತಂತ ಅವ್ರು ಮುಂದೆ ಹೋಗ್ಬಿಟ್ರಂತ. ಅದ್ರಾಗೆಲ್ಲ ಟೂಲ್ಸ್ ಎಲ್ಲ ಇದು ಅಂತ ಹೇಳ್ತಾರೆ ಅವರು. ಹೋಗ್ಬಿಟ್ಟ ಒಂದು ಗಾಡಿ ಇದೆ. ಅಲ್ಲಿ ಅವರು ಸ್ಟಾರ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಅವ್ರೇನೋ ಗಾಡಿ ಕಟ್ ಕಳ್ಸ್ಯಾರಂತ ಪಂಚರ್ ಹಾಕ್ಸ್ಕೊಂಬರಕ್ಕೆ. ಸ್ವಲ್ಪ ಮೆಕ್ಯಾನಿಕ್ ಕರ್ಕೊಂಬರಕ್ಕೆ ಕಳಿಸಿದ್ದಾರೆ. ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಅಷ್ಟು ಹೆಲ್ಪ್ ಮಾಡಿ ಮುಂದೆ ಹೋಗ್ತಾಯಿದ್ವಿ. ರೋಡ್ ಅಂತೂ ಭಾಳ ಅಂದ್ರೆ ಭಾಳ ಡೇಂಜರ್ ಅದಾವ. ಈ ಭಾಳ ಡಿಪ್ ಐತಿ. ಆಲ್ಮೋಸ್ಟ್ ನಾವು ಫುಲ್ ಲೆಫ್ಟಿಗೆ ಹೊಡಿತಾ ಇದ್ದೀವಿ. ಮುಂದೆ ನೋಡ ಮಾರ ಹೆಂಗಿದೆ ವ್ಯೂಗಳು. ನಿಮ್ಗೊಂದು ಲೆಫ್ಟಲ್ಲಿ ನೋಡಿ ವಾಟರ್ ಫಾಲ್ಸ್ ಕಾಣ್ತಾ ಇದೆ, ಗೊತ್ತಿಲ್ಲ, ಸಖತ್ತಾಗಿದೆ ವಾಟರ್ ಫಾಲ್ಸ್. ವಾ ಓ ವೆಲ್ಕಮ್ ಟು ಟ್ಯಾಗರಿಂಗ್. ಏನು ವಾಟರ್ ಫಾಲ್ಸ್ ಐತೆ ಮರಿ ಇದು. ಒಬ್ಬ ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ಯಾರು ಬರಲ್ಲ ಸ್ನೇಹಿತರು. ಭಾಳ ಜನ ಒಂದು ಮಸ್ತ್ ಅಡ್ವೆಂಚರ್ ರೋಡ್ ಅನ್ಬೋದು ಇದನ್ನ. ಈ KTM ಒಬ್ರು ಬಂತಾರ ಬೈಕರು, ಅವ್ರಿಗಂತೂ ನಾನು ನಮ್ಮ ಬೈಕನ್ನು ಓಕೆ ಸ್ವಲ್ಪ ಪರವಾಗಿಲ್ಲ, ಅವ್ರದ್ದಂತೂ ಫುಲ್ಲು ಅದು ಅಡ್ವೆಂಚರ್ಸ್ ಬೈಕ್ ಅಲ್ಲ ಅದು KTM, ಅದು ಸೂಪರ್ ಬೈಕ್ ಥರ ಅದು. ಅವ್ರು ಒಂಥರ ಹೊಡ್ಕೊಂಡು ಹೋಗ್ತಿದ್ರು. ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಯಾಕಂದರೆ ಹಿಮಾಲಯನ್ನು ಎಕ್ಸ್ಪ್ರೆಸ್ ಹೋಗೋಂಥದ್ದು ಗಾಡಿ ಇವು ನಮ್ಮದು ಹೋಗೋಂಥ ಗಾಡಿ ಎಲ್ಲ ಇದೆ. ಆದರೂ ಇದೊಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ತೊಗೋಬೇಕಂತ ಅದು ಆಫ್ ರೋಡ್ ಮಾಡ್ಕೊತೀವಿ. ಆಫ್ ರೋಡ್ ಮಾತ್ರ ಭಾರಿ ಕ್ರೇಜಿಯಾಗಿದೆ.